ನಮಸ್ಕಾರ ಎಲ್ಲರಿಗೂ. ನಾವು ಬಸವನ ಬಾಗೇವಾಡಿಯಿಂದ ತಿರುಪತಿಗೆ ಹೊರಡುವ ಪಾರ್ಟ್ 4 ವಿಡಿಯೋ ಲಾಗ್ ಆಗಿರುತ್ತೆ. ಸೊ ಈಗಾಗಲೇ 1, 2, 3 ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂಥವ್ರು ನೋಡಿ, ಮತ್ತು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಇವಾಗ ನಾವೆಲ್ಲಿಗೆ ಹೊರಟಿದ್ದೇವಪ್ಪ ಅಂತಂದರೆ ತಿರುಪತಿಯ ಒಂದು ರೇಣಿಗುಂಟ. ಸೊ ಅಂದರೆ ರೇಣಿಗುಂಟ ರೈಲ್ವೆ ನಿಲ್ದಾಣ ಹತ್ತದಿಂದ ನಾವೀಗ ತಿರುಪತಿಯ ಒಂದು APSRT ಬಸ್ ಸ್ಟ್ಯಾಂಡ್ ಬಳಿ ಹೊಂಟಿದ್ದೀವಿ. ಸೊ ಅಂದರೆ ಅಲ್ಲಿ ರೂಮನ್ನು ಹಿಡಿಯೋದು, ಅಲ್ಲೇ ನಾವು ಸ್ಟೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ಲಾಗ್ ಇಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ, ನೋಡೋಣ. ಅಂಗಡಿ ಬಂದ್ ಮಾಡಂತೂ ಮಾಡಂಗಿಲ್ಲ, ಅಂಗಡಿ ಬಂದ್ ಮಾಡಂತೂ ಮಾಡಂಗಿಲ್ಲ. ಈ ಕಡೆ ಹಲೋ ಹಲೋ ಮಂಜುನದ ಬಿಟ್ಟರೆ ವಿಡಿಯೋದಾಗ ಬಂದ್ಬಿಟ್ಟಿದೆ ಜಲ್ದಾಗಿ. ಬ್ಯಾಂಕ್ಗೆ ಲಾಸ್ಟ್ ಮಾಡ್ತೀನಿ ಎಲ್ಲರಿಗಿಂತ. ಆರಾಮಾಗಿ ಮಾತಾಡೋಣ. ಏನು ಆಗ್ತೀನಿ. ನಾವೀಗ ತಿರುಪತಿಯ ಒಂದು APSRTC ಬಸ್ ಸ್ಟ್ಯಾಂಡ್ ಬಾಜುನೇ ಇರುವಂಥ ಒಂದು ಸಂದೀಪ್ ರೆಸಿಡೆನ್ಸಿ ಹೋಟೆಲ್ನಲ್ಲಿ ತಂಗಿದ್ದೇವೆ. ಸೊ ಯಾಕಪ್ಪ ಅಂತಂದರೆ ಸಾಯಂಕಾಲ ಇಲ್ಲಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಸೊ ಟೋಕನ್ನ ಕೊಡ್ತಾರೆ ಸ್ನೇಹಿತರೆ 4 ಗಂಟೆಗೆ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಒಂದು ರೂಮ್ನ ಮಾಡಿಕೊಂಡು ಸೊ ರೂಮ್ನಲ್ಲಿ ಸ್ಟೇ ಆಗಿ ಇಲ್ಲೇ ಜಳಕನ ಮಾಡ್ಕೊಂಡು ಮತ್ತು ನಾಷ್ಟಾನ ಮಾಡ್ಕೊಂಡು ಬರ್ಬೇಕಂತೇಳಿ ಸೊ ನಾವು ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದರೆ ಇಲ್ಲಿ ಬಿಸಿಲು ಮಾತ್ರ ತುಂಬಾ ಇತ್ತು, ಅದಕ್ಕೋಸ್ಕರ ತುಂಬ ಸುಸ್ತಾಗ್ತಿತ್ತು. ಸೊ ನಾಷ್ಟ ಮಾಡಿಕೊಂಡು ವಾಪಸ್ ನಮ್ಮ ರೂಮಿಗೆ ಬಂದು ನಾವು ಸ್ಲಿಪ್ಪಿಂಗ್ ಮಾಡ್ತಾ ಇದ್ದೀವಿ. ಸೊ ಯಾಕಪ್ಪ ಅಂದರೆ 4 ಗಂಟೆವರೆಗೆ ಟೋಕನ್ ಕೊಡೋಂಗಿಲ್ಲ. ಸೊ ಇವಾಗಿರೋದು ಟೈಮಿಂಗ್ 1 ಗಂಟೆ, ಅದಕ್ಕೋಸ್ಕರ 4 ಗಂಟೆವರೆಗೂ ಏನು ಮಾಡೋದು ಅಂತೇಳಿ ಬಂದು ಮಲ್ಕೊಂಡ್ಬಿಟ್ವಿ. A few moments later. ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ನ ಒಂದು ಟೋಕನ್ನ ಕ್ಯೂ ಲೈನಲ್ಲಿ ಇದ್ದೀನಿ. ಸೊ ನೋಡ್ಬೋದು ಯಾವ ರೀತಿ ಒಂದು ರಶ್ ಇದೆ ಅಂತೇಳಿ. ಒಳಗಡೆ ನಮಗೆ ಲಾಕ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ಕ್ಯೂ ಲೈನ್ ಹಚ್ಚಿ ಲೈನ್ ಮುಖಾಂತರ ನೀವು ಟೋಕನ್ ತೊಗೊಳಕ್ಕೆ ಹೋಗಬೇಕಾಗುತ್ತೆ. ಸೊ ಸುತ್ತಲೂ ನೋಡ್ಬೋದು ಯಾವ ರೀತಿ ಜನಗಳನ್ನು ಕೂಡಿ ಹಾಕಿದ್ದಾರೆ. ಸೊ ಬರೀ ಇದು ಟೋಕನ್ ತೊಗೊಳಕ್ಕೆ ಹೋಗುವಂಥ ಸ್ಥಳ, ಇದು ಇನ್ನೂ ಟೋಕನ್ ತೊಗೊಳ್ಕೊಂತ ಹೋಗುವಂಥ ಸ್ಥಳ. ಇನ್ನು ತಿರುಪತಿ ಮೇಲ್ಗಡೆ ಹೋಗಿ ತಿಮ್ಮಪ್ಪನ ದರ್ಶನದ ಪಾಳೆ ಹಚ್ಚಬೇಕು, ಅದು ಟೋಕನ್ ಇಲ್ಲಾರದೆ ಹೋದ್ರಪ್ಪ ಅಂದರೆ ನೀವು ಗೋವಿಂದ. ಸೊ ನೋಡ್ಬೋದು. पानी करते हारो पीतो ಲಿಂಬು ಸೋಡಾ पास नहीं एक भी है ना हमारे लाइन दिया तो नहीं बात हाल करना था हाल फोन रख दिमाग कोई नहीं. ಟೋಕನ್ನ ತೆಗೆದುಕೊಂಡು ವಾಪಸ್ ನಾವು ಹೊರಗಡೆ ಬರೋದ್ರೊಳಗಾಗಿ ರಾತ್ರಿ 7 ಗಂಟೆ ಮೇಲೇ ಆಗಿತ್ತು. ಅಂದರೆ ಆಸುಪಾಸು 8 ಗಂಟೆ ತನಕ ಆಗಿತ್ತು. ಸೊ ಅಲ್ಲಿ ತನಕ ಲೇಟ್ ಆಗಿದೆ ಅಂತೇಳಿ ನಾವು ಊಟನ ಸಹಿತ ಮಾಡಿಕೊಂಡೆ ನಮ್ಮ ರೂಮ್ ಕಡೆ ಬಂದುಬಿಟ್ವಿ. ಸೊ ರೂಮ್ ಕಡೆ ಬಂದು ಇನ್ನೇನು ನಾವು ಬೆಳಿಗ್ಗೆ ಜಲ್ದಿ ಎದ್ದು ನಮ್ಮ ತಿರುಮಲ ಅಂದರೆ ಮೇಲ್ಗಡೆ ಬೆಟ್ಟದಲ್ಲಿರುವ ತಿರುಮಲಕ್ಕೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಜಲ್ದಿ ಬಂದು ನಮ್ಮ ರೂಮ್ನೊಳಗೆ ನಾವು ಮಲ್ಕೊಂಡ್ಬಿಟ್ವಿ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾವು ಅಲ್ಲಿ ತಿರುಪತಿ ತಿರುಮಲದ ಒಂದು ವೆಂಕಟೇಶ್ವರ ದರ್ಶನಕ್ಕಾಗಿ ಬಂದಿದ್ದೀವಲ್ಲ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ತಿರುಪತಿಯ ಒಂದು APSRTC ಬಸ್ ಸ್ಟ್ಯಾಂಡ್ ಮುಂಭಾಗ. ಸೊ APSRTC ಬಸ್ ಸ್ಟ್ಯಾಂಡ್ ಸೈಡ್ ಬಾಜು ಆಗ್ಬೋದು, ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ ನೋಡ್ಬೋದು, ಅಲ್ಲಿ ಬಸ್ ಸ್ಟ್ಯಾಂಡ್ ಐತಿ. ಸೊ ನಾನೀಗ APSRTC ಬಸ್ ಸ್ಟ್ಯಾಂಡ್ ಬಾಜುನೇ ಇದ್ದೀನಿ. ನಾವು ಒಂದು 4 ಅಂತಸ್ತು ಮೇಲ್ಗಡೆ ಇದೆ ನೋಡ್ಬೋದು. ಕೆಳಗಡೆ ಈಗ ಇಲ್ಲಿ ಮೇಲ್ಗಡೆ ನಾವು ರೂಮ್ನ ಇಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನಿನ್ನೆ ನಮಗೆ ಟಿಕೆಟ್ ಅಂದರೆ ಟೋಕನ್ ಸಿಗಲಿಲ್ಲ. ಅಂದರೆ ನಿನ್ನೆ ಟೋಕನ್ ತೊಗೊಳ್ಳೋ ಸಲುವಾಗಿ ನಾವು ಇಲ್ಲಿ ಸ್ಟೇ ಮಾಡಬೇಕಾಯ್ತು. ಸೊ ಮೇಲ್ಗಡೆ ಹೋಗಿ ದರ್ಶನ ಮಾಡೋದು ಲೇಟ್ ಆಗ್ತದೆ ಅಂತೇಳಿ ನಾವು ಟೋಕನ್ ತೊಗೊಳ್ಳೋರಿಗೆ ಕಾಯ್ದೀವಿ. ನಿನ್ನೆ ಸಾಯಂಕಾಲ 5 ಗಂಟೆ ನಮಗೆ ಟೋಕನ್ ಸಿಕ್ತು. ಎಲ್ಲಪ್ಪ ಅಂದರೆ ಇಲ್ಲಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ನಾವು ಟೋಕನ್ನ ಬೆಳಿಗ್ಗೆ 12 ಗಂಟೆ, ಸೊ ಮಧ್ಯಾಹ್ನ 12 ಗಂಟೆಗೆ ನಮಗೆ ದರ್ಶನ ಆಯಿತು. ಬುಕ್ ಮಾಡಿರುವಂಥ AC ರೂಮ್ ಈ ರೀತಿ ಇದೆ ನೋಡ್ಬೋದು. AC ರೂಮ್ ಇದೆ.
ಓಕೆ, ನಾವೀಗ ದರ್ಶನಕ್ಕೆ ಹೊಂಟೇವಿ. ಸದ್ಯ ಈಗ 12 ಗಂಟೆಗೆ ಐತಲ್ಲ ದರ್ಶನ, ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಜಲ್ದಿ ಎದ್ದು ಈಗ ಟೈಮಿಂಗ್ 6 ಗಂಟೆ ಆಗಿದೆ. ಸೊ ನಾವು ಜಳಕ ಎಲ್ಲ ಮಾಡಿದ್ದೀವಿ, ಎಲ್ಲರೂ ಇನ್ನೂ ಜಳಕ ಮಾಡಬೇಕು. ಮಾಡಿದ ನಂತರ ಎಲ್ಲರೂ ಸದ್ಯ ನಾವು ದರ್ಶನ ಕೊಟ್ಟ ಮೇಲೆ ತಿರುಮಲಕ್ಕೆ ಬನ್ನಿ, ನೀವು ತಿರುಮಲ ನೋಡಲಿಕ್ಕೆ. ಅಣ್ಣ ನಮ್ಮ ಅಣ್ಣ ಲಿಫ್ಟ್ ಈಗ ಕೆಳಗಿಂದು ಮ್ಯಾಲ್ ಬಂತು. ಈಗ 4ನೇ ಫ್ಲೋರ್ನಾಗ ಅದೇವ್ರಿ, ನಮಗೆ ಇಳಿದಾಗುದಿಲ್ಲ. ಸೊ 4ನೇ ಫ್ಲೋರ್ನಾಗ ಅಂದ್ರೆ ಜಿ ನಾವು ನಮ್ಮ ಅಣ್ಣಗೆ ಶಾಂಪೂ ಬೇಕಂತ್ರಿ, ಸಾಬಾನ್ ಬೇಕಂತ. ಅದನ್ನ ತರಕ್ ನಾನು ಈಗ ಕೆಳಗೆ ಹೊಂಟೀನಿ ಲಿಫ್ಟ್ನಾಗ. ಶಾಂಪೂ ಸಾಬಾನ ತರಕ ನಿನ್ನೆ ತಂದಿದ್ದೇವಿ, ಆಗ್ಯಾವು. ಯಾಕಂದ್ರೆ ರೂಮ್ ಚೇಂಜ್ ಮಾಡಿದ್ದಕ್ಕೆ. ಮತ್ ನೋಡ್ರಿ ನಮ್ಮ ರೂಮ್ ಈಗ ಫಸ್ಟ್ ಫ್ಲೋರ, ಇನ್ನು ಕೆಳಗೆ. ಓಕೆ, ಸಂದೀಪ್ ರೆಸಿಡೆನ್ಸಿ. ಸಂದೀಪ್ ರೆಸಿಡೆನ್ಸಿ. ಸೊ ಅದು ಏನಿಲ್ಲ, ಇಲ್ಲಿ ಈ ಕಡೆ ಬಾಜು ಈ ಸೈಡ್ ಬಸ್ ಸ್ಟ್ಯಾಂಡ್ ಐತಿ. ಸೊ ನಾನು ಇದ್ದಿದ್ದು ಇದೆ ಸಂದೀಪ್ ರೆಸಿಡೆನ್ಸಿ ಅಂತ, ಇದೇ ಬಿಲ್ಡಿಂಗ್. ಇಟ್ಟತನ ನೋಡಿದ್ ನೀವು ಇದೆ. ಸೊ ಇದ್ರ ಮೇಲ್ಗಡೆನೆ ನಾನು ಇದ್ದೆ, 4 ಫ್ಲೋರ್ ಮೇಲ್ಗಡೆ. ನಾನು ಎಲ್ಲಿ ಹೊಂಟೀನಪ್ಪ ಅಂದ್ರೆ ಶಾಂಪೂ, ನನ್ನ ಬ್ರದರ್ಗೆ ತಲೆ ತೊಳ್ಕೊಳಕ ಶಾಂಪೂ ಬೇಕತ್ತ. ಅದಕ್ಕೆ ಶಾಂಪೂ ತರಕ್ ಹೊಂಟೀನಿ. ಶಾಂಪೂ ಮತ್ತೆ ಸಾಬಾನ್. ಒಂದು ಶಾಂಪೂ ಕೊಡ್ರಿ ಅಣ್ಣ. ಹೂ ಅಣ್ಣ, ಈಗ ಒಂದು ಶಾಂಪೂ ಕೊಡೋಣ. ಹೆಡ್ ಅಂಡ್ ಶೋಲ್ಡರ್ 2 ಶಾಂಪೂ, ಒಂದು ಮೆಡಿಮಿಕ್ಸ್ ಸಾಬಾನ್. ಎಲ್ಲಿ ಆಕ್ಚುಲಿ ಇದು ಬೇರೆ ಇಲ್ಲ, ಕಲರ್ ಚೇಂಜ್ ಇಲ್ಲ, ಬೇರೆ कलर दूसरा नहीं, इसमें कलर चेंज रहता तो ऐड है। वो बोले वो दो ಎಷ್ಟು ನಾ 15 ರೂಪಾಯಿ ಚೇಂಜ್ ಇಲ್ಲ. चेंज ಇಲ್ಲ, ಅಲ್ಲೇ ಪಾಕೆಟ್ ನಲ್ಲಿ ಬಿಟ್ಕೊಂಡೆ. फोन पे करो। ओ फोन पे ಒಂದು ಮೆಡಿಮಿಕ್ಸ್ ಸಾಬಾನ, 1-2 ಹೆಡ್ ಅಂಡ್ ಶೋಲ್ಡರ್ ಶಾಂಪೂ ತಗೊಂಡೆ, ಹೊಂಟೆ. ಇಲ್ಲಿ ಲಾಜಿಂಗ್ ಭಾಳ ಅದಾವ್ರಿ, ಯಾಕಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಆಗ್ತದಲ್ರಿ, ಲಾಜಿಂಗ್ ರೂಮ್ ಇದೆ. ಸೊ ಭಾಳ ಬಿಸ್ನೆಸ್ ಏರಿಯಾ ರೀ ತಿರುಪತಿ, ಎಲ್ಲರಿಗೂ ಕೊಟ್ಬಿಟ್ಟಾನ ಅಷ್ಟು ಅನುಕೂಲ. ಭಾಳ ಅಂದ್ರೆ ಭಾಳ ಹೆವಿ ರೂಮ್ಸ್ಗಳು, ಲಾಜ್ಗಳು, ವ್ಯಾಪಾರ ಮಾತ್ರ ತುಂಬಾನೇ ಅಕ್ಕ. ಇದೆ ನೋಡ್ರಿ ರೂಮ್, ಅನ್ನ ಕೂತ साबन कोड़ंगा जळका ಮಾಡಕ आंदोलन को नहीं, उधर नहीं, तुम्हारे पास नहीं देते क्या 5 रुपए का साबन? नहीं, मैं लेके आया इधर. ठीक, ಸಾಬಾನ್ ಕೆಲವೊಂದು ರೂಮ್ಗಳೊಳಗೆ ಕೊಡ್ತಿರ್ತಾರೆ, ರೂಮ್ ಕೊಡಂಗಿಲ್ಲತ್ತ. ಬಂದೆ ಈಗ ಲಿಫ್ಟ್ ಇಲ್ಲೇ ನಿಂತ ಬಿಟ್ಟದ, ಬಂದೆ.
ಇದರಲ್ಲಿ ಮತ್ತಿದೆ 4 ಲಿಫ್ಟ್ ಐತೈತೆ ಪಟ್ಟಣ ಹಿಡಿತೇವ್ರಿ ಪಟ್ಟಣ ಏರ್ತೇವ್ರಿ. ಅದೇ ನಡ್ಕೋತ ಹೋಗೋದು ಇಳಿದು ಮಾಡೋದಿತ್ತು ಅಂದ್ರೆ ತರದೇ ಹಾಕಿದ್ರಿ ನಮ್ಗೆ ಶಾಂಪು. ಅಷ್ಟ ಅನುಕೂಲ ಆಕ್ಕವ್ ಲಿಫ್ಟ್ ಗಿಫ್ಟ್. ಬ್ಯಾಂಕಿ ಉತ್ತರ ಕರ್ನಾಟಕ ಭತ್ತ 3ನೇ ಫ್ಲೋರ್ ಬಂತು. ಬಂತು 4 ಹಳಿದು ಓಡ್ ಮಾಡೋ ಲಿಫ್ಟ್ ಇದ್ದಂಗೆ ಇತ್ತು. ಹಳಿದನ್ನ ಈ ಚಾನಲ್ ಗೇಟ್ ನಾವು ಹಾಕಿ ರೆಡಿ ಮಾಡಿ ನಿಂದಿಸ್ಬಿಡ್ಬೇಕು. ಯಾಕಂದ್ರೆ ಮತ್ತೆ ಕೆಳಗೆ ಬಟನ್ ಯಾರು ಹೊಡೆದ್ರಪ್ಪ ಅಂದ್ರೆ ಅದು ಹೋಗ್ಬೇಕಲ್ರಿ ವಾಪಸ್. ಇಲ್ಲಿ ಕಪ್ಪಂದ್ರೆ ಹೋಗಂಗಿಲ್ಲ. ಶಾಂಪೂ ತರದೇ ಒಂದು ಲಾಗ್ ಮಾಡಿ ನಾ ಶಾಂಪೂ ತರದೇ ಮಾಡ್ಬಿಟ್ಟೆ. ಬ್ಯಾಂಕಿ ಅಣ್ಣಗೆ ಶಾಂಪೂ ಮತ್ತು ಇದು ತಂದೀನಿ. ಅಣ್ಣ ಇದೆ ನೋಡ್ರಿ. ಹಾಗೆ ಅಂತೂ ಇಂತೂ ಪ್ರೀತಿ ಬಂತು. A few moments later. ನಮಸ್ಕಾರ ಎಲ್ಲರಿಗೂ. ನೀವು ಏನಾದರೂ ಒಂದು ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರನ ಒಂದು ದರ್ಶನಕ್ಕೆ ಬಂದಿದ್ರಪ್ಪ ಅಂದ್ರೆ ನೀವು ಒಂದು ಸ್ಪೆಷಲ್ ಎಂಟ್ರಿಯ 300 ರೂಪಾಯಿ ಟಿಕೆಟನ್ನು ತಗೊಂಡು ಬಂದಿಲ್ಲಪ್ಪ ಅಂತಂದ್ರೆ ಒಂದು SSD ಟೋಕನ್ಸ್ ಮುಖಾಂತರ ನೀವು ದರ್ಶನ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಸರ್ವ ದರ್ಶನದ ಮುಖಾಂತರ ನೀವು ದರ್ಶನ ಮಾಡ್ಬೋದು. ಇವೆರಡು ಇಲ್ಲಪ್ಪ ಅಂದ್ರೆ ನಿಮ್ಗೆ ದರ್ಶನ ಮಾಡೋಕೆ ಅವಕಾಶ ಇರೋದಿಲ್ಲ. ಸೊ ಸರ್ವ ದರ್ಶನ ಅಂತೂ ಕ್ಯಾಶುವಲ್ ನೀವು ತಿರುಮಲಕ್ಕೆ ಹೋಗಿ ಮೇಲ್ಗಡೆನೆ ಒಂದು ಪಾಳೆ ಹಚ್ಚಿ ಕ್ಯೂ ಲೈನ್ ಪಾಳೆ ಹಚ್ಚಿ ದರ್ಶನವನ್ನು ತಗೋಬೇಕಾಗುತ್ತೆ. ಸೊ ತುಂಬ ಲೇಟ್ ಆಗುತ್ತೆ. ಸೊ 10 ರಿಂದ 12 ಅವರ್ ಅವತ್ತಿನ ಸಿಚುವೇಶನ್ ಪ್ರಕಾರ ಹೋಗುತ್ತೆ. ಒಂದೊಂದ್ಸಲ 15, 18, 20 ತಾಸುಗಟ್ಟಲೆ ಹೋಗುತ್ತೆ ಸರ್ವ ದರ್ಶನ ಪಾಳೆ ಹಚ್ಚಿದ್ರೆ. ಅದಕ್ಕಿಂತ ಒಂದು ಬೆಸ್ಟ್ ಸೊಲ್ಯೂಷನ್, ನೀವೇನಾದರೂ 300 ರೂಪಾಯಿ ಟಿಕೆಟನ್ನು ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡಿಲ್ಲಪ್ಪ ಅಂತಂದ್ರೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ತಿರುಪತಿ TTD ಅವರು ಒಂದು 3 ಸ್ಥಳದಲ್ಲಿ SSD ಟೋಕನ್ ಅಂತೇಳಿ ಒಂದು ಸ್ಲಾಟೆಡ್ ಸರ್ವ ದರ್ಶನ ಅಂತೇಳಿ ಒಂದು ಟೋಕನ್ಗಳನ್ನು ಕೊಡ್ತಿರ್ತಾರೆ ಪ್ರತಿದಿನ. ಸೊ ಆ ಒಂದು ಟೋಕನ್ ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ವಿಷ್ಣು ನಿವಾಸಮ್ಮ ಮತ್ತು ಶ್ರೀನಿವಾಸಮ್ಮ ಮತ್ತು ಭೂದೇವಿ ಕಾಂಪ್ಲೆಕ್ಸ್ನ ಒಂದು 3 ಸ್ಥಳದ ಅಂದರೆ ತಿರುಪತಿಯಲ್ಲಿರುವಂಥ 3 ಸ್ಥಳಗಳಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡ್ತಾರೆ. ಸೊ ನಮ್ಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎಲ್ಲಿ ಬರ್ತಪ್ಪ ಅಂದರೆ APSRTC ಬಸ್ ಸ್ಟ್ಯಾಂಡ್ ಮುಂಭಾಗ. ವಿಷ್ಣು ನಿವಾಸಂ ಎಲ್ಲಿ ಬರ್ತಪ್ಪ ಅಂದ್ರೆ ಈ ಒಂದು ರೈಲ್ವೆ ಸ್ಟೇಷನ್, ತಿರುಪತಿಯ ಒಂದು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಈ ಒಂದು ವಿಷ್ಣು ನಿವಾಸಂ ಇರುತ್ತೆ. ನಿಮಗೆ ಇನ್ನು ಭೂದೇವಿ ಕಾಂಪ್ಲೆಕ್ಸ್ ಅಂದರೆ ಭೂದೇವಿ ಕಾಂಪ್ಲೆಕ್ಸ್ ಟೋಕನ್ ನೀಡುವಂಥ ಸ್ಥಳ ಎಲ್ಲಪ್ಪ ಅಂತಂದರೆ ಅಲಿಪಿರಿಯ 3 ಸ್ಟೆಪ್ ಅಂದರೆ ಈ ಒಂದು 3000 ಮೆಟ್ಟುಗಳು ಹತ್ತಿ ನೀವು ಮ್ಯಾಲೆ ತಿರುಮಲಕ್ಕೆ ಹೋಗ್ತಿಲ್ಲ ದರ್ಶನಕ್ಕೆ. ಸೊ ಆ ಒಂದು 3500 ಮೆಟ್ಟುಗಳನ್ನು ಹತ್ತುವಂಥ ಸ್ಥಳದಲ್ಲಿ ಒಂದು ಅಲಿಪಿರಿಯ ಒಂದು ಬಸ್ ಸ್ಟಾಪ್ ಇದೆ. ಸೊ ಅಲ್ಲಿ ಒಂದು ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು SSD ಟೋಕನ್ಗಳನ್ನು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಈ ಒಂದು ಟೋಕನ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಈ ಒಂದು ಟೋಕನ್ಗಳನ್ನು ತೊಗೊಂಡು ನೀವು ಹೋದ್ರೆ ಬೇಗನೆ ದರ್ಶನ ಆಗುತ್ತೆ. ಟೋಕನ್ ಇವತ್ತಿನ ಸಾಯಂಕಾಲ 4 ಗಂಟೆಗೆ ನೀವು ನಾಳೆ ದರ್ಶನ ಎಷ್ಟೊತ್ತಿಗೆ ಆಗ್ತದೆ ಅನ್ನೋದನ್ನ ಸಹಿತ ಪೂರ್ತಿ ಡೀಟೇಲ್ಗಳು ಅದ್ರಾಗ ಅಪ್ಲೈ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ನಾವು ತೊಗೊಳ್ಳುವಂಥ ಟೋಕನ್ಗಳನ್ನ ಡಿಸ್ಪ್ಲೇದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಅಂದರೆ ನನಗೆ ನಿನ್ನೆ ನಾನು ತೊಗೊಂಡು ಸಾಯಂಕಾಲ 4 ಗಂಟೆಗೆ ಕ್ಯೂ ಲೈನ್ 2.5 ಗಂಟೆ ಅಂದರೆ ಟೋಕನ್ ತೊಗೊಳಕ್ಕೂ ಒಂದು ಕ್ಯೂ ಲೈನ್ ಇರುತ್ತೆ. ಸೊ ಆ ಒಂದು ಕ್ಯೂ ಲೈನ್ ಮುಖಾಂತರ ನಾನು ಕ್ಯೂ ಲೈನ್ ಮುಖಾಂತರ ನಾನು ಪಾಳೆ ಹಚ್ಚಿ ಈ ಒಂದು ಟೋಕನನ್ನು ನಾನು ತೊಗೊಂಡಿದ್ದೀನಿ. ಸೊ ಅದರ ನೋಡ್ಬೋದು ಡೀಟೇಲ್ಸ್ ಎಲ್ಲ ನಾಳೆ ಕೊಟ್ಟಿರ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆ ಐತೆ ಹೇಳ್ಯಾರ. ನಾನು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕೂಡಿ ಜಲ್ದಿ ಎದ್ದು ಜಳಕ ಮಾಡಿ ರೆಡಿ ಆಗಿರ್ತೀವಿ. ಸೊ ಟೈಮ್ ಈಗ 7 ಗಂಟೆ ಆಗಿದೆ. ಯಾಕಪ್ಪ ಅಂದ್ರೆ ಈಗ ಮೇಲ್ಗಡೆ ತಿರುಮಲಕ್ಕೆ ಹೋಗ್ಬೇಕು. ತಿರುಮಲಕ್ಕೆ ಹೋಗಿ ಸೊ ಅಲ್ಲಿ ಲಾಕರ್ನಲ್ಲಿ ನಮ್ಮ ಮೊಬೈಲ್ಸು ಅವು ಎಲ್ಲ ಇಡಬೇಕು. ಮತ್ತು ವ್ಯಂಜನಾಂಬ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ಬೆಳಗಿನ ಜಾವ ನಾಷ್ಟ ಸೊ ಉಪ್ಪಿಟ್ಟು ಅದು ಏನಾರ ಮಾಡಿರ್ತಾರೆ ನೋಡೋಣ, ಅದು ನಿಮಗೂ ತೋರಿಸ್ತೀನಿ ಇವಾಗ ನಮ್ಮ ಮುಂದೆ. ಅದು ನಾಷ್ಟ ಮಾಡಿ ನಮ್ಗೆ 12 ಗಂಟೆಗೆ ಒಂದು ದರ್ಶನ ಅದ ಒಂದು ಪಾಳೆ ಇರುತ್ತೆ. ಸೊ 11 ಗಂಟೆಗೆ ನಾವು ಗಂಟೆ ಒಳಗೆ ಹೋಗ್ಬಿಟ್ರೆ ಸಾಕು, ಒಂದು 3-4 ಅವರ್ನಲ್ಲಿ ನಮ್ಗೆ ದರ್ಶನ ಆಗುತ್ತೆ. ಸೊ ಅವತ್ತಿನ ಸಿಚುವೇಶನ್ ಪ್ರಕಾರ ನಾವೀಗ ಇರೋದು ಈಗ ತಿರುಪತಿಯ ಒಂದು ಸಂದೀಪ್ ರೆಸಿಡೆನ್ಸಿಯ ಒಂದು AC ರೂಮ್ನಲ್ಲಿ ನಾವೀಗ ಸ್ಟೇ ಮಾಡಿದ್ದೀವಿ. ಸೊ ನೋಡ್ಬೋದು 4 ಅಂತಸ್ತಿನ ಒಂದು ಸಂದೀಪ್ ರೆಸಿಡೆನ್ಸಿ ನೋಡ್ಬೋದು. ನಾವಿರೋದು ಇಲ್ಲಿಗ ಇಲ್ಲೇ ಮೇನ್ ರೋಡ್, ಅಲ್ಲೇ ಮೇನ್ ರೋಡ್ ಇದೆ. ಅದರ ಪಕ್ಕದಲ್ಲೇ ಅದು ಕಾಣ್ತಾ ಇರೋ ಬಿಲ್ಡಿಂಗ್ ವಿಷ್ಣು ನಿವಾಸ, ಇದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅದು. ಸೊ ಆ ಕಾಂಪ್ಲೆಕ್ಸ್ ಕಾಣ್ತಾ ಇರೋದು. ಈ ಕಡೆ ಇರೋದು ಒಂದು APSRTC ಬಸ್ ಸ್ಟ್ಯಾಂಡು. ಸೊ ನಾವು ಇಲ್ಲಿ ಸ್ಟೇ ಮಾಡಿದ್ದೇವೆ. ಮತ್ತು ಏನೇ ಅಪ್ಡೇಟ್ಗಳಿಗಾಗಿ ನಾನು ಮುಂದೆ ಕೊಡ್ತಾ ಇರ್ತೀನಿ. ನಮಸ್ಕಾರ.